ಈ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಇದು ಅದೇ ಇರಬಹುದು. ನಿನ್ನೆ ನನಗೂ ಒಂಥರ ಟೆನ್ಷನ್, ಏನೇನೋ ಸಮಸ್ಯೆಗಳು, ಒಂದ್ ರೀತಿ ಒದ್ದಾಟ ಅಂತ ಅನ್ಸಿದ್ದುಂಟು. ಜಾನಕಿ ಅವ್ರು ಹೇಳಿದ ಮಾತು ನಿಜ. ನಮ್ಮ ಹತ್ರದವ್ರಿಗೆ ಯಾರಿಗಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ನಮ್ಗೆ ಕಳವಳ ಅನ್ಸುತ್ತೆ. ಶ್ರಾವಣಿ, ಸುಬ್ಬು ಎಲ್ಲರೂ ಆರಾಮಾಗೇ ಇದ್ದಾರೆ. ಆದ್ರೂ ನನಗೆ ಕಳವಳ ಆಗ್ತಿತ್ತು ಅಂದ್ರೆ ಅದಕ್ಕೆ ಕಾರಣ ಜಾನಕಿ ಅವರೇನಾ? ಅವರು ಯಾವುದೋ ಸಮಸ್ಯೆಯಲ್ಲಿ ಇದ್ರು ಅಂತ ನನಗೆ ಹಾಗೆಲ್ಲ ಅನ್ನಿಸ್ತಾ. ಅಂದ್ರೆ ಜಾನಕಿ ಅವರು ನನಗೆ ಅಷ್ಟು ಹತ್ರದವರ? ಬೀರು ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ನೀವು ಹೇಳಿದ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಮಾತು ಕೇಳಿದ್ಮೇಲೆ ಸ್ವಲ್ಪ ನಿರಾಳ ಅನ್ನಿಸ್ತು. ಅದು ಈ ಸಣ್ಣ ಪುಟ್ಟ ವಿಷಯ ಹಂಚ್ಕೊಳಕ್ಕಾದ್ರೂ ನಾವಿಬ್ರು ಮಾತಾಡ್ಬೋದಾ? ಖಂಡಿತ ಮಾತಾಡೋಣ. ಅಂದ್ಹಾಗೆ ನಾಳೆ ನಿಮ್ ಹುಟ್ಟಿದ ಹಬ್ಬ ಅಲ್ವಾ? ಏನ್ ವಿಶೇಷ? ಹುಟ್ಟಿದ ಹಬ್ಬನ? ನನ್ನ ಹುಟ್ಟಿದ ಹಬ್ಬ ನಿಮ್ಗೆ ಹೇಗೆ ಗೊತ್ತು? ನೀವು ರಾಜ್ಯದ ವಿದ್ಯಾಮಂತ್ರಿಗಳಲ್ವಾ? ನಿಮ್ ಹುಟ್ಟಿದ ಹಬ್ಬನ ಇಷ್ಟು ಜನ ಸೆಲೆಬ್ರೇಟ್ ಮಾಡ್ತಾರೆ. ಪುಟ್ಟ ಮಕ್ಳಿಗೂ ನಿಮ್ ಹುಟ್ಟಿದ ದಿನ ಯಾವುದು ಅಂತ ಗೊತ್ತಿರತ್ತೆ. ಅಂಥದ್ರಲ್ಲಿ ನನಗೆ ಗೊತ್ತಿರೋದಿಲ್ವಾ? ನಿಮ್ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಅದು ಇತ್ತೀಚೆಗೆ ನನಗೆ ಸೆಲೆಬ್ರೇಷನ್ಗೆ ಯಾವ ಆಸಕ್ತಿನೂ ಇಲ್ಲ. ಪಾರ್ಟಿ ವರ್ಕರ್ಸು, ಅಭಿಮಾನಿಗಳು ಅನ್ನದಾನ, ರಕ್ತ ಶಿಬಿರ ಅಂತ ಮಾಡ್ತಿರ್ತಾರೆ. ನನಗೆ ಹೆಚ್ಚಿನ ಇಂಟ್ರೆಸ್ಟ್ ಏನೂ ಇಲ್ಲ ಬಿಡಿ. ನಾನು ನಿಮ್ಮ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು? ಹಬ್ಬಗಳನ್ನ ಆಚರಿಸೋದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ. ಅದರಲ್ಲೂ ಹುಟ್ಟಿದ ದಿನಾನೂ ಹಬ್ಬನೇ ಅಲ್ವಾ? ಆ ಕ್ಷಣ ನಮ್ಮನ್ನ ನಮ್ಮ ತಂದೆ ತಾಯಿಗಳು ನೋಡಿ ಆನಂದ ಪಟ್ಟಿರೋಂಥ ಕ್ಷಣ. ನಾವು ಹುಟ್ಟಿದ ದಿನಾನ ಅವರು ಹಬ್ಬ ಆಗಿ ಆಚರಿಸಿರ್ತಾರೆ. ಅದನ್ನ ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಹಾಗಂತೀರಾ? ಅಷ್ಟೇ ಅಲ್ಲ, ಮನುಷ್ಯ ಹೆಸರು ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ದುಡಿಬೇಕು ಅನ್ನೋ ಹಂಬಲದಲ್ಲಿ ಮುಂದೆ ಯಾವತ್ತೋ ಸಂತೋಷ ಕಾಣಬೇಕು ಅಂತ ಇವತ್ತಿನ ಸಂತೋಷದ ಕ್ಷಣಗಳನ್ನ ಮರ್ತು ಬಿಡ್ತಾನೆ. ಅದಕ್ಕೆ ಇಂಥ ಹಬ್ಬಗಳ ನೆಪದಲ್ಲಾದ್ರೂ ನಮ್ ಸಂತೋಷ, ನಮ್ ಸಂಭ್ರಮ ಮತ್ತೆ ನಮಗ್ ಸಿಗ್ಬೇಕು. ನಗೋದನ್ನೇ ಮರ್ತಿರೋ ನಮ್ಗೆ ನಗುನ ನೆನಪು ಮಾಡ್ಕೊಳ್ಳೋದಕ್ಕೆ ಅಂತಾನೆ ಈ ಹಬ್ಬಗಳು ಬರೋದು. ಅದರಲ್ಲೂ ನಮ್ಮ ಹುಟ್ಟಿದ ಹಬ್ಬದ ದಿನ ನಮ್ಮ ಹತ್ರದವರು ಎಲ್ಲರನ್ನೂ ಕರೆದು ಅವ್ರ ಜೊತೆ ಸಮಯ ಕಳೆಯೋದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ? ಬದುಕೆ ಒಂದು ಸೆಲೆಬ್ರೇಷನ್ ಅಂತ ಹಿರಿಯರು ಹೇಳ್ತಾರೆ. ಕಡೆ ಪಕ್ಷ ನಾವು ನಮ್ಮ ಹುಟ್ಟಿದ ಹಬ್ಬನಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ಬೇಕಲ್ವಾ? ಇದು ನನಗನ್ಸೋದು. ನಿಮ್ಮ ಮಾತು ಕೇಳ್ತಿದ್ರೆ ನನ್ನ ಸ್ನೇಹಿತರನ್ನೆಲ್ಲ ಇನ್ವೈಟ್ ಮಾಡಿ, ಸಂಬಂಧಿಕರನ್ನೆಲ್ಲ ಇನ್ವೈಟ್ ಮಾಡಿ ಅವ್ರ ನಡುವೆ ಬರ್ಡೇ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಬರ್ಡೇಗೆ ನೀವು ಬರ್ತೀರಾ? ಹಲೋ, ನನಗೆ ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಹಲೋ, ಅಲ್ಲ ಅರೆ, ಅವ್ರನ್ನ ಇನ್ವೈಟ್ ಮಾಡಿ ನಾನೇನಾದ್ರು ತಪ್ಪು ಮಾಡ್ಬಿಟ್ಟ? ಅಲ್ಲ, ನಿಜವಾಗ್ಲೂ ನೆಟ್ವರ್ಕ್ ಸಮಸ್ಯೆ ಇತ್ತಾ ಅಥವಾ ನಾನು ಹಿಂಗೆ ಮಾತಾಡಿದೆ ಅಂತ ಕಟ್ ಮಾಡಿಬಿಟ್ರ? ಜಾನಕಿ ಅವ್ರು ಹೇಳಿದ್ದು 100% ನಿಜ. ಅಮ್ಮೋರೇ, ಅದು ನನ್ನ ಹಳೆ ಸ್ನೇಹಿತ ನಂದೀಶ ಅಂತ. ನನಗೆ ಕಷ್ಟ ಕಾಲದಲ್ಲಿ ತುಂಬ ಸಹಾಯ ಮಾಡಿದ್ದ. ಅವ್ನು ಎಷ್ಟೋ ವರ್ಷ ಆದಮೇಲೆ ನನಗೆ ಸಿಕ್ಕಿದ್ದಾನೆ. ಅವನು ನೋಡಕ್ಕೆ ಹೋಗ್ತಿದ್ದೆ. ಅದನ್ನೇ ಸುಬ್ಬಗೆ ಹೇಳ್ತಾ ಇದ್ದೆ. ಸುಬ್ಬು, ಬರ್ತೀನಿ ಮಗನೆ, ಲೇಟ್ ಆಯಿತು. ಹಾಂ, ಇಲ್ಲ ಅಪ್ಪ, ನನಗೆ ಚೆನ್ನಾಗಿ ಗೊತ್ತು ನೀನು ಹೋಗ್ತಾ ಇರೋದು ನಂದಿನಿ ಅಮ್ಮವ್ರನ್ನ ನೋಡೋಕ್ಕೇನೆ. ಸುಬ್ಬು, ಮಾವ ನಿಜ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿನಗೆ? ಅಲ್ಲ, ಅವ್ರು ಹೇಳ್ದಾಗೆ ಅಷ್ಟು ಹಳೆ ಫ್ರೆಂಡು, ಅಷ್ಟು ಕ್ಲೋಸ್ ಫ್ರೆಂಡ್ ಅಂದ್ರೆ ಅವ್ರು ನಮ್ಮ ಮನೆಗೆ ಕರೀತಾ ಇದ್ರು ತಾನೆ? ಹೇಳಿದ್ರಲ್ಲ ಮೇಡಮ್, ಅವ್ರು ತುಂಬ ಹಳೆ ಫ್ರೆಂಡು ಅಂತ. ಈಗ ತಾನೇ ಹೇಳಿದ್ರಲ್ಲ, ತುಂಬ ವರ್ಷ ಆದ್ಮೇಲೆ ಸಿಕ್ಕಿರೋದವರು ಅಂತ. ಆ ಥರ ಸಿಕ್ಕಿದ್ಮೇಲೆ ಅವ್ರಿಗೆ ಅಷ್ಟು ಎಕ್ಸೈಟ್ ಆಗಿರುತ್ತೆ ಮೇಡಮ್. ಹೋಗಿ ಬರಲಿ ಬಿಡಿ. ಆದರೂ ಮೇಡಮ್,
ಅಪ್ಪನ ಹಳೆ ಫ್ರೆಂಡ್ ಯಾರು ಅಂತ ನನಗೂ ಗೊತ್ತು. ನಾನು ಚಿಕ್ಕೋನಿರುವಾಗ ಅವ್ರನ್ನ ನೋಡಿದ್ದೀನಿ. ಒಂದು ಕೆಲಸ ಮಾಡೋಣ, ಮುಂದೆ ಯಾವತ್ತಾದ್ರೂ ಮನೆ ಕರೆದ್ರೆ ಆಯ್ತು ಬಿಡಿ. ಆಗ ಅವರು ನೀವೇ ಕಣ್ತುಂಬ ನೋಡಿ ಹೊಟ್ಟೆ ತುಂಬ ಅಡುಗೆ ಮಾಡಿ ಊಟ ಬಡಿಸ್ಬಿಡಿ. ಬನ್ನಿ ಬನ್ನಿ, ಒಳಗಡೆ ಹೋಗಿ. ಏನಾಯ್ತು ನಿಮ್ಗೆ? ಯಾರನ್ನ ನೋಡಿದ್ದೆವ್ವ ಅಂತ ಹೇಳ್ತೀವ್ರಿ, ಇಲ್ಲೆಲ್ಲ ಐತೆ ದೆವ್ವ. ರೀ, ಇವ್ರು ದೆವ್ವ ಅಲ್ಲ, ನಿಮ್ಮವ್ವ. ಒಂದ್ ರೀತಿಲಿ ನಿಮ್ ಮಾತಲ್ಲೂ ಅರ್ಥ ಐತೆ ಬಿಡಿ. ಅಲ್ಲ, ಈಗ ನಾನೇನ್ ಅಂದೆ ಅಂತ ನಿಮ್ ಮಗ ನಿಮ್ನ ನೋಡೇನೆ ದೆವ್ವ ಅಂತ ಹೇಳ್ತಿರೋದು. ಅವನು ನನ್ನನ್ನ ನೋಡಿ ದೆವ್ವ ದೆವ್ವ ಅಂತ ಹೇಳ್ತಾ ಇಲ್ಲ, ಏನೋ ನೋಡಿದಾನೆ, ಅದನ್ನೇ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಂಡು ಹೆದರ್ಕೋತಾ ಇದ್ದಾನೆ. ಅಲ್ವಾ ಮತ್ತೆ ನಾನು ಅದನ್ನೇ ಕೇಳ್ತಿರೋದು. ನೆನ್ನೆ ಎಲ್ಲಿಗೆ ಹೋಗಿದ್ರು, ಏನ್ ಮಾಡಿದ್ರು ಅಂತ. ನಾನು ಅದನ್ನೆಲ್ಲ ವಿಚಾರಿಸ್ಕೋತೀನಿ. ನೀನ್ ಸ್ವಲ್ಪ ಸುಮ್ಮನಿರು ಪ್ಲೀಸ್. ಮಾಡಿ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೆಲ್ಲ ಧೈರ್ಯ ಇರೋ ಮ್ಯಾಡಿನೇ ಇಷ್ಟೊಂದು ಹೆದರ್ಕೊಂಡಿದ್ದಾರೆ ಅಂದ್ರೆ ಆ ನಂದಿನಿ ಎಷ್ಟೆಲ್ಲ ಹೆದರ್ಸಿರ್ತಾಳೆ. ಅವಳು ಸಾಮಾನ್ಯದವಳೆ ಅಲ್ಲ, ಅಸಾಮಾನ್ಯದವಳಲ್ಲ ಅಂತ ಮತ್ತೆ ಮತ್ತೆ ಸಾಬೀತು ಮಾಡ್ತಿದ್ದಾಳೆ.